ಇನ್ನ ಬಿಗ್ ಬಾಸ್ ಮನೆಗೆ ಬಂದಂತ ಕಾವ್ಯ ಅವರ ತಾಯಿ ಕೂಡ ಗಿಲ್ಲಿಗೆ ಅಣ್ಣ ಅನ್ಬೇಡ ಅಂತ ಹೇಳ್ತಾರೆ. ಆ ಗಿಲ್ಲಿ ನಟ ಕಾವ್ಯ ಜೊತೆ ಕ್ಲೋಸ್ ಆಗಿರುವಂತದ್ದು ಎಲ್ರಿಗೂ ಕೂಡ ಖುಷಿ ಇದೆ. ಮತ್ತೆ ಕಾವ್ಯಗೆ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಗಿಲ್ಲಿ ನಟ ಎಲ್ಲರ ಒಂದು ಫೇವರೇಟ್ ಕಂಟೆಸ್ಟೆಂಟ್. ಮತ್ತೆ ಗಿಲ್ಲಿ ಮತ್ತೆ ಕಾವ್ಯ ಜೋಡಿಯನ್ನ ಜನರು ತುಂಬಾನೇ ಇಷ್ಟಪಟ್ಟಿದ್ದಾರೆ. ಕಾವ್ಯಗೆ ಆಗಾಗ ತುಂಬಾನೇ ಕಾಲೆಳೆಯುವಂತದ್ದಾಗಿರ್ಬೋದು, ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದೆಲ್ಲವೂ ಕೂಡ ತಿಳಿಸ್ತಾ ಇರ್ತಾರೆ ಗಿಲ್ಲಿ. ಸೊ ಹೀಗಾಗಿ ಗಿಲ್ಲಿ ಮತ್ತೆ ಕಾವ್ಯ ಒಂದಾಗ್ಲಿ, ಮದುವೆ ಆಗ್ಲಿ ಅಂತೆಲ್ಲ ತುಂಬಾ ಜನ ಸಹ ಕಮೆಂಟ್ ಮಾಡ್ತಾ ಇರ್ತಾರೆ. ಇವರ ಒಂದು ಜೋಡಿಯನ್ನ ಜನರು ಕೂಡ ಇಷ್ಟಪಟ್ಬಿಟ್ಟಿದ್ದಾರೆ. ಗಿಲ್ಲಿ ಕಾವ್ಯ ಜೋಡಿ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ. ಮತ್ತೆ ಒಟ್ಟಿಗೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಸೊ ಹಾಗಾಗಿ ಜೋಡಿಗೆ ತುಂಬಾನೇ ಖುಷಿ ಇದೆ. ಗಿಲ್ಲಿ ಕಾವ್ಯ ಬಗ್ಗೆ ಬಹಳಷ್ಟು ಚೆನ್ನಾಗಿಯೂ ಕೂಡ ಸುದೀಪ್ ಸರ್ ಅವರು ಕಾಲೆಳಿತಾ ಇರ್ತಾರೆ. ಆದ್ರೆ ಕಾವ್ಯ ಆಗಾಗ ಒಂದೊಂದ್ಸತಿ ಕೋಪ ಮಾಡ್ಕೋತಾರೆ, ರೇಗಿಸ್ಬೇಡ ನನ್ನನ್ನ, ಕಾವು ಕಾವು ಅಂತ ಕರಿಬೇಡ ಅಂತ. ಆದ್ರೆ ಗಿಲ್ಲಿಯ ಒಂದು ವಿಚಾರವಾಗಿ ಸಪೋರ್ಟ್ ಮಾಡಿದ್ದೆ ಕಾವ್ಯ ಅವರ ತಾಯಿ. ಅಣ್ಣ ಅಂತ ಕರಿಬೇಡ, ಫ್ರೆಂಡ್ಸ್ ಆಗಿರಿ, ಒಳ್ಳೆ ಫ್ರೆಂಡ್ಶಿಪ್ ಬಾಂಡಿಂಗ್ ನಿಮ್ಮದು ಚೆನ್ನಾಗಿದೆ, ಅದೇ ರೀತಿ ಮುಂದುವರಿಲಿ ಅಂತ ಕಾವ್ಯ ಅವರ ತಂದೆ ಬಂದಿರಲಿಲ್ಲ, ತಾಯಿ ಮತ್ತೆ ತಮ್ಮ ಇಬ್ರು ಕೂಡ ಹೇಳೋಗ್ತಾರೆ. ಆದ ಕಾರಣ ಕಾವ್ಯಗೆ ಒಂದು ಅಡ್ವಾಂಟೇಜ್, ಗಿಲ್ಲಿ ಇರುವ ತನಕ ಸೇಫರ್ ಸೈಡ್ ಆಗಿ ಕಾವ್ಯ ಕೂಡ ಫಿನಾಲೆ ಮೆಟ್ಲು ಹತ್ಬೋದು, ಅಥವಾ ಚಾನ್ಸಸ್ ತುಂಬಾನೇ ಇದೆ.